ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಕೀರ್ತನೆ 34ನೆಯ ಅಧ್ಯಾಯ 17ನೆಯ ವಚನದಲ್ಲಿ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ನಿಮ್ಮ ಕಿವಿಗಳನ್ನು ಇತ್ತ ತಿರುಗಿಸಿರಿ. ನಿಮ್ಮ ಜೀವನದಲ್ಲಿ ಹಿನ್ನಡೆ ಅನುಭವಿಸಿ ನಿರಾಸೆಯಾಗಿದ್ದರೆ, ಪ್ರೀತಿ ಮತ್ತು ಸಮಾಧಾನವನ್ನು ಕಳಕೊಂಡು ಆರ್ಥಿಕ ತೊಂದರೆಗೆ ಸಿಲುಕಿಕೊಂಡಿದ್ದರೆ ಭಯಪಡಬೇಡಿರಿ. ಏಕೆಂದರೆ ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ನಿನ್ನನ್ನು ಬಿಡಿಸುತ್ತಾನೆ. ಆಮೆನ್. ಪ್ರಿಯ ಸಹೋದರನೇ, ಈ ದಿನ ನೀನು ತಿಳ್ಕೋ, ನಿನಗೆ ಅನೇಕ ಕಷ್ಟ, ಸಂಕಷ್ಟ, ಹಿಂಸೆ, ದುಃಖಗಳೂ ಇದ್ದರೂ ನೀನು ನಿನ್ನ ತಂದೆಯಾದ ಯೆಹೋವನಿಗೆ ಹೇಳುವುದಾದರೆ ನಿನಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ನಿನ್ನನ್ನು ಬಿಡಿಸುವವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಇರುವ ಮನುಷ್ಯರನ್ನು ನಂಬದೆ ನಮ್ಮನ್ನು ಪ್ರೀತಿಸಿ ನಮಗಾಗಿ ಪ್ರಾಣವನ್ನು ಕೊಟ್ಟ ಯೇಸು ಕ್ರಿಸ್ತನನ್ನು ನಂಬುವುದೇ ಎಷ್ಟೋ ಒಳ್ಳೆಯದು. ಏಕೆಂದರೆ ಆ ನಂಬಿಕೆಯೇ ನಿಮ್ಮನ್ನು ನೀತಿವಂತರೆಂದು ಎಣಿಸಲ್ಪಡುತ್ತದೆ. ಪ್ರಿಯ ಸಹೋದರನೇ, ಈ ವಾಕ್ಯವನ್ನು ನೀನು ಗಮನಿಸುವುದಾದರೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವನನ್ನು ಬಿಡಿಸುತ್ತಾನೆ. ಪ್ರಿಯ ಸಹೋದರಿಗೆ, ಪ್ರಿಯ ಸಹೋದರನೇ, ನೀನು ಭಯಪಡಬೇಡ. ಆತನು ನಿನ್ನ ಕೂಗನ್ನು ಕೇಳಿದ್ದಾನೆ. ನಿನ್ನ ಎಲ್ಲಾ ಕಷ್ಟಗಳಿಂದ ಬಿಡಿಸುವವನಾಗಿದ್ದಾನೆ. ಇದಲ್ಲದೆ ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುವವನಾಗಿದ್ದಾನೆ. ನೀನು ಧೈರ್ಯದಿಂದಿರು, ಏಕೆಂದರೆ ಆತನೇ ನಿನ್ನನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಭಯಪಡಬೇಡ, ಆತನಲ್ಲಿ ನೀನು ನಂಬಿಗಸ್ತನಾಗಿರು. ಆ ದಿನ ಯೋಬನಿಗೆ ಎಷ್ಟೋ ಕಷ್ಟ, ಹಿಂಸೆ, ಸಂಕಷ್ಟವೂ ಬಂದರೂ ದೇವರಲ್ಲಿ ದೃಢವಾಗಿದ್ದು, ಆತನೇ ನನ್ನ ಕರ್ತನು, ಆತನೇ ನನ್ನ ಸರ್ವಶಕ್ತನು, ಆತನೇ ಕೊಟ್ಟನು, ಆತನೇ ತೆಗೆದುಕೊಂಡಿದ್ದಾನೆ ಎಂದು ನಂಬಿಕೆಯಿಂದ ಎಣಿಸಲ್ಪಟ್ಟನು. ಯೋಬನಿಗೆ 2ರಷ್ಟು ಕೊಟ್ಟು ಉದ್ಧಾರ ಮಾಡಿದನು. ಅದೇ ರೀತಿಯಾಗಿ ಪ್ರಿಯ